ಕ್ವಾಟ್ಲೆ ಕಿಚನ್ನು ಇಷ್ಟು ದಿನದಿಂದ ಭಾನುವಾರ ಸ್ವಲ್ಪ ಜನ, ಶನಿವಾರ ಸ್ವಲ್ಪ ಜನ ಅಂತ ಇರ್ತಿದ್ರು. ಆದರೆ ಈಗ ಬಿಟ್ಟಿರೋ ಪ್ರೋಮೋ ನೋಡ್ತಿದ್ರೆ ಎಲ್ಲರೂ ಒಂದೇ ಪ್ರೋಮೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದನ್ನು ನೋಡ್ತಿದ್ರೆ ಏನು ಅನಿಸುತ್ತೆ ಅಂದರೆ ಇನ್ನು ಮುಂದೆ ಶನಿವಾರ ಭಾನುವಾರ ಎಲ್ಲರೂ ಜೊತೆಯಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ನಮಗೆಲ್ಲ ಗೊತ್ತಿದ್ದಂಗೆ ರಕ್ಷಿತಾ ಶನಿವಾರ ಬರ್ತಿದ್ಲು ಮತ್ತು ಓಂ ಪ್ರಕಾಶ್ ಭಾನುವಾರ ಬರ್ತಿದ್ರು. ಆದರೆ ಇವರೆಲ್ಲ ಒಂದೇ ಪ್ರೋಮೋದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಈ ಸತಿ. ಈ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನಗನ್ನಿಸ್ದಂಗೆ. ಯಾಕಂದರೆ ಈಗ ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ ಶನಿವಾರ ಅಷ್ಟು ಮನೋರಂಜನೆ ಇಲ್ಲ, ಅಷ್ಟು ಕಾಮಿಡಿ ಇಲ್ಲ, ಶನಿವಾರ ನೋಡೋದಕ್ಕೆ ಬೇಜಾರಾಗತ್ತೆ, ಆಮೇಲೆ ಭಾನುವಾರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಂ ಪ್ರಕಾಶ್ ರಾವ್ ಅವರು ಆಗಿರ್ಬೋದು, ತುಕಾಲಿ ಸಂತೋಷ್ ಅವ್ರ ಕಾಮಿಡಿ. ಆದರೆ ರಕ್ಷಿತಾ ಅಂತ ನೋಡೋರು ಸ್ವಲ್ಪ ಜನ ಇದ್ದಾರೆ. ಇವರೆಲ್ಲ ರಕ್ಷಿತಾಗೋಸ್ಕರ ಕ್ವಾಟ್ಲೆ ಕಿಚನ್ ನೋಡ್ತಾರೆ. ಭಾನುವಾರ ರಕ್ಷಿತಾ ಬರೋಲ್ಲ, ಅದರಿಂದ ಸ್ವಲ್ಪ ಜನ ನೋಡದೇ ಇರೋರು ಇರ್ತಾರೆ. ಯಾಕಂದರೆ ವಾರದಲ್ಲಿ 2 ದಿನ ಬರುತ್ತೆ. ಇವರೆಲ್ಲ ಜೊತೆಲೇ ಇದ್ದರು ಅಂದರೆ ನೋಡೋರು ಜಾಸ್ತಿ ಆಗ್ಬೋದು. ನೋಡೋಣ ಏನು ಮಾಡ್ತಾರೆ ಅಂತ. ಈ ವಾರ ಮತ್ತೆ ಕ್ವಾಟ್ಲೆಗಳು ಗೆಟಪ್ ಹಾಕ್ಕೊಂಬಂದಿದ್ದಾರೆ. ಒಬ್ಬರು ಟೀಚರ್ ಥರ, ಒಬ್ಬರು ನರ್ಸ್ ಥರ. ಕರಿಬಸಪ್ಪ ಲಾಯರ್ ಗೆಟಪಲ್ಲಿ ಬಂದಿದ್ದಾನೆ. ಇವ್ರು ಮಾತಾಡೋದೆಲ್ಲ ಲಾ ಪಾಯಿಂಟ್ಗಳ ಥರನೇ ಮಾತಾಡ್ತಾರೆ. ಆದರೆ ಅವ್ರು ಮಾತಾಡೋ ಒಂದು ಪಾಯಿಂಟು ಕರೆಕ್ಟಾಗಿರಲ್ಲ. ಅವ್ರು ಏನು ಮಾತಾಡ್ತಾರೆ ಅಂತಲೂ ಅರ್ಥ ಆಗಲ್ಲ. ಲಾಯರ್ ಅಂದರೆ ಕರೆಕ್ಟಾಗಿ ಮಾತಾಡಬೇಕು. ಆದರೆ ಈ ಸತಿ ಇವ್ರು ಏನು ಮಾತಾಡ್ತಾರೆ, ಈ ಸತಿ ಆದರೂ ಅರ್ಥ ಆಗೋ ರೀತಿ ಮಾತಾಡ್ತಾರ ನೋಡೋಣ. ಮತ್ತು ನವಾಜು ಮ್ಯಾರೇಜ್ ಬ್ರೋಕರಾಗಿ ಬಂದಿದ್ದಾನೆ. ಈ ಸತಿ ಯಾವ ರೀತಿ ಕಾಮಿಡಿ ಮಾಡ್ತಾನೆ. ಮತ್ತು ರಕ್ಷಿತಾಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಸುಷ್ಮಾ ನವಾಜು ಮ್ಯಾರೇಜ್ ಬ್ರೋಕರಾಗಿ ಬಂದಿರೋದ್ರಿಂದ ರಕ್ಷಿತಾಗೆ ಯಾವ ಥರ ಹುಡುಗನ್ನ ನೋಡ್ತೀರಾ ಅಂತ ಕೇಳ್ತಿದ್ದಾರೆ. ಆದರೆ ನವಾಜು ನಾನು ಮದುವೆನೇ ಆಗಬೇಡ ಅಂತ ಹೇಳ್ತಿದ್ದಾನೆ. ನೋಡೋಣ ಇನ್ನು ಇದೇ ರೀತಿ ಏನೇನು ಕಾಮಿಡಿ ಮಾಡ್ತಾರೆ ಅಂತ. ಮತ್ತು ತುಕಾಲಿ ಸಂತೋಷ್ ಡೈರೆಕ್ಟರ್ ಗೆಟಪಲ್ಲಿ ಬಂದಿದ್ದಾನೆ. ನಮಗೆಲ್ಲ ಗೊತ್ತು ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ರು ಅಂತ. ಅವರು ಅಲ್ಲೇ ಇದ್ದಾರೆ. ಇವರು BP ಪ್ರಕಾಶ್ ಅಂತ ಇಟ್ಕೊಂಬಂದಿದ್ದಾರೆ. ಓಂ ಪ್ರಕಾಶ್ ರಾವ್ ಅವರು ಮಾತಾಡೋದು ನೋಡಿದ್ರೆ ಅವ್ರಿಗೆ BP ಇದೆಯೇನೋ ಅನ್ಕೊಬೇಕು, ಅಷ್ಟು ಕೋಪ ಮಾಡ್ಕೊತಾರೆ. ಅವ್ರಿಗೆ ರೇಕ್ಸನ ಅಂದ್ಬಿಟ್ರೆ BP ಪ್ರಕಾಶ್ ಅಂತ ಇಟ್ಕೊಂಬಂದಿದ್ದಾನೆ ತುಕಾಲಿ. ಇನ್ನು ಇವರಿಬ್ರು ನಡುವೆ ಯಾವ ರೀತಿ ಕಾಮಿಡಿ ಇರುತ್ತೆ ಅಂತ ನೋಡೋಣ. ಯಾಕಂದರೆ ತುಕಾಲಿ ಇನ್ನೊಬ್ರು ಮಿಮಿಕ್ರಿ ಚೆನ್ನಾಗಿ ಮಾಡ್ತಾನೆ. 1.5 ತಿಂಗಳಿಂದ ಓಂ ಪ್ರಕಾಶ್ ಅವ್ರನ್ನ ನೋಡ್ಕೊಂಬಂದಿದ್ದಾನೆ ತುಕಾಲಿ. ಯಾವ ರೀತಿ ಮಾಡ್ತಾನೆ, ಅವ್ರಿಗೆ ಎಷ್ಟು ಕೋಪ ಬರೆಸ್ತಾನೆ, ಇದಂತೂ ತುಂಬ ಕಾಮಿಡಿ ಇರುತ್ತೆ. ಮತ್ತು ಸೂರಜ್ನ ನೋಡಿದ ತಕ್ಷಣ ನನಗೆ ನಗು ಬಂತು. ಯಾಕಂದರೆ ಈ ಸತಿ ಸೀರೆ ಉಟ್ಕೊಂಡು ಲೇಡಿ ಗೆಟಪಲ್ಲಿ ಬಂದಿದ್ದಾನೆ. ಅದು ಆ್ಯಂಕರ್ ಸುಷ್ಮಾ ಅವ್ರ ಗೆಟಪಲ್ಲಿ. ಯಾಕಂದರೆ ಸುಷ್ಮಾ ಅವರು ಫೇಮಸ್ ಸೀರಿಯಲ್ ಯಾವುದು ಅಂತ ಎಲ್ರಿಗೂ ಗೊತ್ತು, ಭಾಗ್ಯಲಕ್ಷ್ಮಿ. ಈ ಸೀರಿಯಲ್ಲು ತುಂಬ ಚೆನ್ನಾಗಿ ಬರ್ತಾ ಇತ್ತು, ಎಲ್ಲ ಕಡೆನೂ ಮನೆ ಮಾತಾಗಿತ್ತು. ಇದರಲ್ಲಿ ಸುಷ್ಮಾ ಅವ್ರ ಪಾತ್ರ ಹಲವಾರು ಜನ ಕಣ್ಣಲ್ಲಿ ನೀರು ತರಿಸಿತ್ತು. ಆದರೆ ಈ ಸತಿ ಸುಷ್ಮಾ ಅವ್ರ ಪಾತ್ರದಲ್ಲಿ ಸೂರಜ್ ಬಂದಿರೋದ್ರಿಂದ ಎಲ್ರಿಗೂ ಹೊಟ್ಟೆ ನೋವು ಬರೋವರೆಗೂ ನಗಿಯೋದಂತೂ ಗ್ಯಾರಂಟಿ. ಯಾಕಂದರೆ ಸೂರಜ್ ಏನು ಮಾಡಿದ್ರು ಅದು ಜಾಸ್ತಿ ಓವರಾಗೇ ಮಾಡ್ತಾನೆ. ಈ ಮೊದಲು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ರಕ್ಷಿತಾ ಗೆಟಪ್ ಹಾಕ್ಕೊಂಬಂದು ಎಲ್ರಿಗೂ ಹೊಟ್ಟೆ ನೋವು ಬರೋ ಥರ ನಗಿಸಿದ್ದ. ರಕ್ಷಿತಾ ಅವ್ರಿಗೆ ನಾನು ಹಿಂಗೆಲ್ಲ ಮಾಡ್ತೀನಾ ಅನ್ನೋ ರೀತಿ ಆಗಿತ್ತು. ಆದರೆ ಈ ಸತಿ ಯಾವ ರೀತಿ ಮಾಡ್ತಾನೆ ನೋಡೋಣ. ನಿಮಗೆ ಇವರೆಲ್ಲ ಜೊತೆಲಿ ಬರ್ತಾ ಇರೋದು ನೋಡಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿ ತಿಳ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.